ಎಲ್ಲರಿಗೂ ನಮಸ್ಕಾರ. ನಾನು VTVಯಿಂದ ಶ್ರೀನಿವಾಸನ್. ಇವತ್ತು ಎಲ್ಲಿರೋದಂದ್ರೆ ಸೌತ್ ಇಂಡಿಯಾದ ಫೇಮಸ್ಸು ಕೋಟಿಲಿಂಗೇಶ್ವರ ದೇವಸ್ಥಾನ ಕಂಸಂದ್ರ ಗ್ರಾಮದ ಕೆಜೆ ತಾಲೂಕಲ್ಲಿ ಮಹಾಶಿವರಾತ್ರಿ. ಸುಮಾರು ಲಕ್ಷಾಂತರ ಜನ ಬೇರೆ ಬೇರೆ ಪ್ರದೇಶದಿಂದ ಕರ್ನಾಟಕ, ಆಂಧ್ರ, ಕೇರಳ, ತಮಿಳುನಾಡು, ಕೆಲವರು ನಾರ್ತ್ ಇಂಡಿಯಾದಿಂದ ಈ ದೇವಸ್ಥಾನಕ್ಕೆ ಇವತ್ತು ದರ್ಶನಕ್ಕೆ ಬಂದಿದ್ದಾರೆ. ಸುಮಾರು ಲಕ್ಷಾಂತರ ಜನ ಈ ಕೋಟಿಲಿಂಗ ದೇವಸ್ಥಾನಕ್ಕೆ ಬಂದು ದರ್ಶನ ಪಡೆಯುತ್ತಾ ಇದ್ದಾರೆ. ಮಹಾಶಿವರಾತ್ರಿ ವಿಪರೀತ ಗ್ರ್ಯಾಂಡ್ ಆಗಿ ನಡೀತಾ ಇದೆ. ಚಿನ್ನಾಭರಣಗಳ ಮೇಲೆ ಹೆಚ್ಚಿನ ನಿಗಾ ಇರಲಿ. ನೂಕುನುಗ್ಗಾಟದಲ್ಲಿ ಕಳವಾಗುವ ಸಾಧ್ಯತೆ ನೀವೇ ಜವಾಬ್ದಾರರು. మీ అంగడి దగ్గరికి పోయింది మీ డాడీ అప్పుడు చెప్పి ఇట్లానే అంటుకుంటుంది. ಇವತ್ತಿನ ದಿವಸ ಮಹಾಶಿವರಾತ್ರಿ. ಆ ಮಹಾಶಿವರಾತ್ರಿ ಪ್ರಯುಕ್ತ ಆ ಮಹಾನ್ ಭಾವ ಶಿವನಿಗೆ ಹಾಗೂ ಪಾರ್ವತಿ ದೇವಿಗೆ ಪಾದಗಳಿಗೆ ನಮಸ್ಕಾರಗಳನ್ನು ಹೇಳ್ತಾ, ಹಾಗೂ ನಮ್ಮ ಪೂಜ್ಯ ಗುರುಗಳಾದಂತಹ ಶ್ರೀ ಶ್ರೀ ಸಾಂಬಶಿವಮೂರ್ತಿ ಸ್ವಾಮೀಜಿ ಅವರ ಪಾದಗಳಿಗೆ ನಮಿಸ್ತಾ, ಇವತ್ತಿನ ದಿವಸ ಈ ಒಂದು ಕೋಟಿಲಿಂಗ ಕ್ಷೇತ್ರದಲ್ಲಿ ನಮ್ಮ ಸಾಂಬಶಿವಮೂರ್ತಿ ಸ್ವಾಮೀಜಿ ಅವರು ಈ ಒಂದು ಕೋಟಿಲಿಂಗ ಕ್ಷೇತ್ರವನ್ನ ಸ್ಥಾಪನೆ ಮಾಡಿ ಅಭಿವೃದ್ಧಿ ಮಾಡಿ ಈಗ ಲಿಂಗೈಕ್ಯ ಆಗಿದ್ದಾರೆ. ಅವರು ಈ ಒಂದು ದೇವಸ್ಥಾನದ ಉಸ್ತುವಾರಿಯನ್ನ ನೋಡ್ಕೊಳ್ಳಿಕ್ಕೆ ನಂಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದ್ರ ಪ್ರಕಾರವಾಗಿ ಈ ದೇವಾಲಯವನ್ನ ದಲ್ಲಿ ಸೇವೆ ಮಾಡುತ್ತಾ ಆ ಭಗವಂತನನ್ನು ಸ್ಮರಿಸ್ತಾ ನನ್ನ ಜೀವನವನ್ನ ಕಳೀತಿದ್ದೀನಿ. ಇವತ್ತಿನ ದಿವಸ ಮಹಾಶಿವರಾತ್ರಿ. ಎಲ್ಲ ನಮ್ಮ ಭಕ್ತರಿಗೂ, ಎಲ್ಲ ನಮ್ಮ ಡಿವೋಟೀಸ್ಗೂ ನಾನು ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ರಾಜ್ಯವಲ್ಲದೆ ನಾನಾ ರಾಜ್ಯಗಳಿಂದಲೂ, ನಮ್ಮ ಇಡೀ ದೇಶದಿಂದಲೂ ಸಹ ಇವತ್ತಿನ ದಿನ ಜನ ಬಂದಿದ್ದಾರೆ. ಅವ್ರಿಗೆಲ್ರಿಗೂ ಸಹ ಈ ಒಂದು ದೇವಸ್ಥಾನದ ಪರವಾಗಿ ಸ್ವಾಗತವನ್ನ ಬಯಸ್ತೀನಿ. ಮತ್ತೆ
ಆ ಭಗವಂತ ಎಲ್ರಿಗೂ ಸಹ ಆಯುರ ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ಆ ಭಗವಂತನಲ್ಲಿ ಸ್ಮರಣೆ ಮಾಡ್ತೀನಿ. ಇಲ್ಲಿ 5 ದಿನ ಜಾತ್ರೆ ನಡೀತಿದೆ. ನಾವು ಮೊದಲನೇದಾಗಿ ಭಗವಂತನಿಗೆ ಅರ್ಶನ ಕಾರ್ಯಕ್ರಮವನ್ನ ಮಾಡಿದ್ವಿ, ಅಂಕನಾರ್ಪಣೆಯನ್ನ ಮಾಡಿದ್ವಿ. ಮತ್ತೆ ನಿನ್ನೆ ತಿರುಕಲ್ಯಾಣ ನಡೀತು ಪಾರ್ವತಿ ಪರಮೇಶ್ವರದು. ಮತ್ತೆ ಇವತ್ತಿನ ದಿವಸ 108 ಅಡಿ ಶಿವಲಿಂಗಕ್ಕೆ ಅಭಿಷೇಕ ರಥೋತ್ಸವ ನಡೀತಿದೆ. ಎಲ್ಲಾ ಜನರು ಸಹ ಬಂದು ಈ ಕೋಟಿಲಿಂಗ ಭೂ ಕೈಲಾಸವನ್ನ ದರ್ಶನ ಪಡಿತಿದ್ದಾರೆ. ಆ ಒಂದು ಮಹಾನ್ ಭಾವ ನಮ್ಮ ಸ್ವಾಮೀಜಿಗಳು ಈ ಒಂದು ಕ್ಷೇತ್ರವನ್ನ ಭೂ ಕೈಲಾಸವನ್ನಾಗಿ ಮಾಡಿ ನಮ್ಮೆಲ್ರಿಗೂ ಸಹ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟು ಹೋಗಿದ್ದಾರೆ. ಅಲ್ಲಿ ವಿಜೃಂಭಣೆಯಿಂದ ಇವತ್ತು ಜಾತ್ರೆ ನಡೀತಿದೆ. ಬಂದಿರುವಂತ ಭಕ್ತರಿಗೆ ಎಲ್ಲಾ ಸೌಕರ್ಯಗಳನ್ನು ಸಹ ನಾವು ದೇವಸ್ಥಾನದ ಪರದಿಂದ ಮಾಡಿದೀವಿ. ಊಟದ ವ್ಯವಸ್ಥೆ ಎಲ್ಲಾನು ನಾವು ಮಾಡಿದೀವಿ. ಎಲ್ಲಾ ರೀತಿಯಲ್ಲೂ ಸಕಲ ಸಿದ್ಧತೆಗಳು ನಡೆದಿದೆ. ಇವತ್ತಿನ ದಿವಸ ಜಾಗರಣೆಗೆ ಅಂತ ಬರುವಂತ ಭಕ್ತರಿಗೆ ಪೌರಾಣಿಕವಾದಂತಹ ನಾಟಕಗಳು ಮತ್ತೆ ಕೋಲಾಟ, ಉತ್ಸವ, ಎಲ್ಲಾ ರೀತಿಯ ಒಂದು ದೇವರ ಸ್ಮರಣೆ ಮಾಡ್ಲಿಕ್ಕೆ ಸೌಕರ್ಯಗಳನ್ನು ಮಾಡಿದೀವಿ. ಎಲ್ರೂ ಸಹ ಭಕ್ತಿ ಶ್ರದ್ಧೆಯಿಂದ ಆ ಭಗವಂತನಲ್ಲಿ ಲೀನೆ ಆಗಿ ಆ ಒಂದು ಪುಣ್ಯ ಕ್ಷೇತ್ರದಲ್ಲಿ ಈ ಒಂದು ಹಬ್ಬವನ್ನ ತುಂಬಾ ಭಕ್ತಿಯಿಂದ ಆಚರಣೆ ಮಾಡ್ತಿದ್ದಾರೆ. ಮತ್ತೆ ಎಲ್ಲ ನಮ್ಮ ಪ್ರೆಸ್ ನವರು ನಾನು ವಂದನೆಗಳನ್ನು ಹೇಳ್ತೀನಿ. ಈ ಒಂದು ಕ್ಷೇತ್ರವನ್ನ ಈ ಮಟ್ಟಕ್ಕೆ ನೀವು ಪ್ರತಿದಿನ ಅಭಿವೃದ್ಧಿ ಮಾಡ್ಲಿಕ್ಕೆ ನಿಮ್ಮ ಸಹಕಾರನೂ ಸಹ ನಮಗಿದೆ. ಮತ್ತೆ ಎಲ್ರಿಗೂ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಹಬ್ಬದ ಪ್ರಯುಕ್ತ ಖುಷಿಯಾಗಿ ಎಲ್ಲರೂ ನಡೆಸ್ಕೊಳ್ಳಿ ಅಂತ ಹೇಳ್ತಾ ನಾನು ಮುಗಿಸ್ತೀನಿ. ಓಂ ಶಾಂತಿ. ಎಲ್ರಿಗೂ ಮನೆಯಲ್ಲೂ ಸಹ ದೇವರ ಕೈಂಕರ್ಯಗಳು ಏನ್ ನಡೀತಾ ಇತ್ತು ಅದೇ ರೀತಿಯಾಗಿ ಕ್ಷೇತ್ರದ ಆಡಳಿತಾಧಿಕಾರಿಗಳನ್ನಂತ ಕೆ.ವಿ. ಕುಮಾರಿಯವರು ಸಹ ದೇವತಾ ಕಾರ್ಯಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ಕ್ಷೇತ್ರ ನಮ್ಮ KGF ಕ್ಷೇತ್ರ ವಿಶ್ವಕ್ಕೆ ಚಿನ್ನ ಕೊಟ್ಟಂತ ಕ್ಷೇತ್ರ. ಅದೇ ರೀತಿಯಾಗಿ ಈ ಒಂದು ಕೋಟಿಲಿಂಗೇಶ್ವರವನ್ನು ಸಹ ಸ್ಥಾಪನೆ ಮಾಡಿ ವಿಶ್ವವಿಖ್ಯಾತಿಯಾಗಿದೆ. ಲಕ್ಷಾಂತರ ಜನ ಈ ಒಂದು ಕ್ಷೇತ್ರದಲ್ಲಿ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಇನ್ನ ಹೆಚ್ಚಿನ ರೀತಿಯಲ್ಲಿ ಆಡಳಿತಾಧಿಕಾರಿಗಳಾದಂತ ಕುಮಾರಿಯವರು ದೇವರ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲೂ ಸಹ ಇನ್ನ ಹೆಚ್ಚಿನ ರೀತಿಯಲ್ಲಿ ದೇವರ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಹಾಗಾಗಿ ಈ ದಿನ ಸಹ ಭಕ್ತಾದಿಗಳು ಬಂದು ಪರಮಾತ್ಮನ ಒಂದು ಕೃಪೆಗೆ ಪಾತ್ರರಾಗಿದ್ದಾರೆ. ಹಾಗೂ KH ಮುನಿಯಪ್ಪನವರು ಮಾನ್ಯ ಮುಖ್ಯಮಂತ್ರಿಗಳು ಸಹ ಬಂದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಅದೇ ರೀತಿಯಾಗಿ ಹಲವಾರು ರಾಜಕೀಯ ವ್ಯಕ್ತಿಗಳು, ಸಂಘ ಸಂಸ್ಥೆಗಳ ಮುಖಂಡರು, ಧಾರ್ಮಿಕ ಸಂಸ್ಥೆಗಳ ಮುಖಂಡರು ಸಹ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಜೈ ಹಿಂದ್, ಜೈ ಕರ್ನಾಟಕ. ಈ ಕೋಟಿಲಿಂಗೇಶ್ವರ ಧರ್ಮಾಧಿಕಾರಕ್ಕಂತ ಆಗಿರ್ತಕ್ಕಂಥ ಕುಮಾರಿ ಮೇಡಮ್ ಅವರೇ, ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಶ್ರೀ ಸಾಂಬ ಶಿವಮೂರ್ತಿ ಅವರು ಇದಾಗಿದ್ದಾರೆ. ಅವರಿಗೆ ಅವರ ಪಾದ ಪದ್ಮಕ್ಕೆ ನಮಸ್ಕರಿಸುತ್ತಾ, ಈ ಒಂದು ಶಿವರಾತ್ರಿ ದಿವಸ ವರ್ಷಕ್ಕೊಮ್ಮೆ ಕುಮಾರಿ ಮೇಡಮ್ ಅವರು, ಆಗ ಸ್ವಾಮೀಜಿಗಳು ಇದನ್ನ ಕಟ್ಟಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ರು, ಈಗ ಕುಮಾರಿ ಮೇಡಮ್ ಅವರು ಅದನ್ನ ಕಾಪಾಡಿಕೊಳ್ಳಕ್ಕೆ ಅಷ್ಟು ಕಷ್ಟ ಪಡ್ತಾ ಇದ್ದಾರೆ. ಏನೋ ಅವ್ರಿಗೆ ಒಂದು ಗೌರವದಿಂದ ಅವ್ರಿಗೊಂದು ಕೆಲಸವನ್ನು ಕೊಟ್ಟೋಗಿದ್ದಾರೆ ಸ್ವಾಮೀಜಿಗಳು. ಇದು ದೇಶಾದ್ಯಂತ ಎಲ್ಲಾ ಕಡೆ ಕೂಡ ಈ ಒಂದು ದಿವಸ ಎಲ್ಲಾ ಜನ ಕೂಡ ಇಲ್ಲಿ ಒಂದು ಜಾತ್ರೆ ನಡೀತಾ ಇದೆ ಅಂತ ಎಲ್ಲೋ ಬಂದು ಹೋಗ್ತಾರೆ. 108 ಅಡಿಗಳ ಒಂದು ಲಿಂಗವನ್ನ ಅಭಿಷೇಕವನ್ನು ನೋಡಿಕೊಂಡು ಇಲ್ಲಿ ಭೂಲೋಕವನ್ನೇ, ಇವತ್ತಿನ ದಿವಸ ಭೂಲೋಕನೇ ಇರ್ತದೆ ಇಲ್ಲಿ. ಆ ಭೂಲೋಕವನ್ನು ನೋಡಿಕೊಂಡು ಖುಷಿಯಾಗಿ ಎಲ್ರೂ ಕೂಡ ನೆಮ್ಮದಿಯಿಂದ ಬಂದು ಹೋಗ್ತಾರೆ ದರ್ಶನ ಪಡ್ಕೊಂಡು. ರಾಜಕಾರಣಿಗಳು ಕೂಡ KH ಮುನಿಯಪ್ಪ ಅವರು ಸದಾ ಸ್ವಾಮಿಗಳ ಗುರು ಶಿಷ್ಯರಿದ್ದಂಗೆ. ಸ್ವಾಮಿಗಳು KH ಮುನಿಯಪ್ಪ ಅವರು ಚಾಚು ತಪ್ಪದೆ ಸ್ವಾಮೀಜಿಗಳು ಇಲ್ದಿದ್ರು ಕೂಡ ಅವರು ಒಂದು ವಿಶ್ವಾಸವನ್ನ ಬಿಡ್ದಿರ
ಈಗ ಮೇಡಮ್ ಅವ್ರಿಗೆ ಸಾಥ್ ಕೊಟ್ಟು ಪ್ರತಿ ವರ್ಷ ಕೂಡ ಈ ಒಂದು ರಥೋತ್ಸವಕ್ಕೆ ಇವತ್ತಿನ ದಿನ ಬಂದು ಇವರು ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ತಿಳ್ಕೊಂಡು ಇವರ ಆಗುವಗಳೆಲ್ಲ ತಿಳಿಸ್ಕೊಂಡು ಅವ್ರು ಬಂದು ಕೂಡ ಹೋಗ್ತಾರೆ. ಅವರಿಗೂ ಕೂಡ ದೇವರು ಕೃಪೆ ಚೆನ್ನಾಗಿ ಕೊಡ್ಲಿ ಅಂತ ಆಶಿಸುತ್ತಾ, ನಮ್ಮ ರಾಜಗೋಪಾಲ್ ಗೌಡರು ಈಗ ನಮ್ಮ KH ಮುನಿಯಪ್ಪ ಅವರು ಮುಖ್ಯಮಂತ್ರಿಗಳು ಹೋಗಿ ಬಂದ್ರು ಅಂತ ಹೇಳಿದ್ರು. ಅದೇ ಒಂದು ದೇವರ ಒಂದು ಕೃಪೆಯಲ್ಲಿ ಮುಖ್ಯಮಂತ್ರಿಗಳು ಕೂಡ ಆಗ್ತಾರ ಏನೋ ಹೇಳಕ್ಕಾಗಲ್ಲ. ಈ ದೇವರ ಸನ್ನಿಧಿಯಲ್ಲಿ ಅವ್ರ ಬಾಯಿಂದ ಬಂದಿದೆ, ಅದು ಕೂಡ ಆಗ್ತಾರ ಏನೋ ದೇವರು, ಅದು ಕೂಡ ಅವ್ರಿಗೆ ಒಳ್ಳೇದು ಮಾಡ್ಲಿ ಅಂತ ನಮ್ಮ 4 ಮಾತುಗಳು ಮಾತಾಡಕ್ಕೆ ಅವಕಾಶ ಕೊಟ್ಟು ನಿಮ್ಮೆಲ್ಲರೂ ಟಿಆರ್ ಆನಂದ ಭವನ್ ಸ್ವೀಟ್ಸ್ ಅಂಡ್ ಸ್ನಾಕ್ಸ್ ಇಲ್ಲಿ ಕರ್ತವ್ಯ ನಿರ್ವಹಿಸಲು ಸಿಬ್ಬಂದಿಗಳು ಬೇಕಾಗಿದ್ದಾರೆ. ನಮ್ಮ ಶಾಖೆಗಳಲ್ಲಿ ಈ ಕೆಳಗಿನ ವಿಭಾಗಗಳಲ್ಲಿ ಕೆಲಸ ಮಾಡಲು ನಾವು ಸಿಬ್ಬಂದಿಗಳನ್ನ ಹುಡುಕುತ್ತಿದ್ದೇವೆ. ಸೂಪರ್ವೈಸರ್, ಶೈಕ್ಷಣಿಕ ಅರ್ಹತೆ, ಅಡುಗೆ ಯಾವುದೇ ಪದವಿ ಹೊಂದಿರಬೇಕು. ಇಡ್ಲಿ, ಪೂರಿ, ವಡಾ ಮಾಸ್ಟರ್, ಸೇಲ್ಸ್ ಮ್ಯಾನ್, ಕ್ಯಾಪ್ಟನ್, ಅಡುಗೆ, ಹೋಟೆಲ್ ನಿರ್ವಹಣೆ ಯಾವುದೇ ಪದವಿ ಹೊಂದಿರಬೇಕು. ಪರೋಟ, ಚಪಾತಿ, ದೋಸಾ ಮಾಸ್ಟರ್ ಅನುಭವ ಹೊಂದಿರಬೇಕು. ಹೌಸ್ ಕೀಪಿಂಗ್, ಕ್ಯಾಶಿಯರ್, ಚಾಟ್ಸ್ ಮಾಸ್ಟರ್ ಅನುಭವ ಹೊಂದಿರಬೇಕು. ಸ್ಟಾಲ್ ಮ್ಯಾನ್, ವೇಟರ್, ಡಿಶ್ ವಾಷರ್, ಅಡುಗೆ ಸಹಾಯಕರು, ಭದ್ರತಾ ಸಿಬ್ಬಂದಿ, ಲೋಡ್ ಮ್ಯಾನ್. ಆಸಕ್ತ ಅಭ್ಯರ್ಥಿಗಳು ಆಧಾರ್ ಕಾರ್ಡ್, ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್, 4 ಭಾವಚಿತ್ರ, ಬ್ಯಾಂಕ್ ಪಾಸ್ಬುಕ್ ಮತ್ತು PDF ಸೌಲಭ್ಯವಿದೆ. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak.